ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಡ್ರಗ್ಸ್ ವಿಚಾರ ಮಾತಾಡಬೇಕಾಗಿದೆ. ಡ್ರಗ್ಸ್ ವಿಚಾರ ಯಾವ ಥರ ಅಂದರೆ, ಈ ನಮ್ಮ ಗುಜರಾತ್ ಮುಂಡ್ರಾ ಪೋರ್ಟ್ ಇದೆಯಲ್ಲ, ನಮ್ಮ ಭಾರತ ದೇಶದ ಒಂದು ನಮ್ಮ ಪ್ರಧಾನಮಂತ್ರಿ ಊರು ಗುಜರಾತು, ಮತ್ತು ನಮ್ಮ ಬಿ ಜೆ ಪಿ ಸರ್ಕಾರದ್ದು ಊರು ಗುಜರಾತು. ಆ ಗುಜರಾತಿಂದ ಡ್ರಗ್ಸ್ಗಳು ಯಾವ ರೀತಿ ಸಪ್ಲೈ ಆಗುತ್ತೆ. ಇವತ್ತು ವಾಪಿ ಜಿಲ್ಲೆಯಲ್ಲಿ, ಸೂರತ್ ಪಕ್ಕದಲ್ಲಿ ವಾಪಿ ಜಿಲ್ಲೆಯಲ್ಲಿ ಒಂದು ಬಿ ಜೆ ಪಿ ಕಾರ್ಯಕರ್ತ ಅವ್ರ ಮನೆಯಲ್ಲಿ, ಅವ್ರ ಬಂಗಲೆಯಲ್ಲಿ 30 ಕೋಟಿ ಅಷ್ಟು ಬೆಲೆ ಬಾಳದಷ್ಟು ಡ್ರಗ್ಸು ಬಿ ಜೆ ಪಿ ಅವರು ಕಾರ್ಯಕರ್ತ ಮನೆಯಲ್ಲಿ, ಅವ್ರ ಬಂಗಲೆಯಲ್ಲಿ ಸಿಕ್ಕಿದೆ. ಅದು ಗುಜರಾತ್ ಸಮಾಚಾರ ಪತ್ರಿಕೆಯಲ್ಲಿ ಬಂದಿದೆ. ಅದನ್ನು ಎಸ್ ಐ ಟಿ ಅವರು, ಗುಜರಾತ್ ಎಸ್ ಐ ಟಿ ಅವರು ಹಿಡಿದಿದ್ದಾರೆ. ಈ ರೀತಿ ಗುಜರಾತಲ್ಲಿ ಒಂದಂದೇ ನಡೀತಾ ಇಲ್ಲ. ಇದು ಯಾಕೆ ನಾನು ಈ ರೀತಿ ಎಲ್ಲ ಹೇಳ್ತಾ ಇದ್ದೀನಿ ಗುಜರಾತ್ ಬಗ್ಗೆ ಅಂದರೆ, ನಾನೊಬ್ಬ ಗುಜರಾತಿ. ನಾನು ಗುಜರಾತ್ ಬಗ್ಗೆ ನನಗೆ ತುಂಬ ಗೊತ್ತಿದೆ. ಸೊ ಗುಜರಾತಲ್ಲಿ ಒಂದು ದಂಧೆ ನಡೆಯಲ್ಲ. ಗುಜರಾತಲ್ಲಿ ಡ್ರಿಂಕ್ಸು ಅಲಾವ್ ಇಲ್ಲ. ಆದರೆ ಎಷ್ಟು ಒಂದು ಡ್ರಿಂಕ್ಸು, ನೀವು ಯಾವುದು ಹಳ್ಳಿಗೆ ಹೋಗಿ ನಿಮಗೆ ಡ್ರಿಂಕ್ಸು, ಇಂಗ್ಲೀಷ್ ಡ್ರಿಂಕ್ಸ್ ಸಿಗುತ್ತೆ, ಬಟ್ಟೆ ಸಾರಾಯಿ ಸಿಗುತ್ತೆ, ಎಲ್ಲ ನಶೆ ನಿಮಗೆ ಏನು ಬೇಕು ಅದು ನಿಮಗೆ ಫೋನ್ ಮಾಡಿದ್ರೆ ತಂದು ಕೊಡ್ತಾರೆ. ಈ ರೀತಿ ಗುಜರಾತದಲ್ಲಿ ಬಿ ಜೆ ಪಿ ಸರ್ಕಾರ 35 ವರ್ಷದಿಂದ ಸಾಮ್ರಾಜ್ಯ ನಡೆಸ್ತಾ ಇದ್ದಾರೆ. ಸೊ ಇವತ್ತು ಈ ವಿಡಿಯೋ ನಾನು ಮಾಡಿ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಖಂಡರು ತುಂಬ ಮಾತಾಡ್ತಾರೆ. ಸೊ ಮಾತಾಡೋದಲ್ಲಿ ಅವ್ರದ್ದು ಸರ್ಕಾರ ಗುಜರಾತಲ್ಲಿ ಯಾವ ಥರ ನಡೆಸ್ತಾ ಇದ್ದಾರೆ, ಎಷ್ಟು ಡ್ರಗ್ಸ್ಗಳು ಇವತ್ತು ಮುಂಡ್ರಾ ಪೋರ್ಟಿಂದ ಎಷ್ಟು ಡ್ರಗ್ಸ್ ಸಿಕ್ಕಿದೆ. ಸುಮಾರು ಎಲ್ಲ ಅಫಿಷಿಯಲ್ ಜನಗಳಿಗೆ, ಎಲ್ಲ ಅಫಿಷಿಯಲ್ ಪೇಪರ್ ಜನಗಳಿಗೆ ಗೊತ್ತಿದೆ ಯಾವ ರೀತಿ ಮುಂಡ್ರಾ ಪೋರ್ಟಿಂದ ಎಷ್ಟು ಈ ನಮ್ಮ ಗುಜರಾತಲ್ಲಿ ಮುಂಡ್ರಾ ಪೋರ್ಟು ಮಾಡಿರೋದೇ ಅದಕ್ಕೋಸ್ಕರ. ಕಂಟೈನರ್ ಗಂಟೆ ಯಾವ್ಯಾವ ದೇಶದಿಂದ, ಯಾವ್ಯಾವ ಹೊರದೇಶದಿಂದ ಬಂದಿರೋದು ಇಡೀ ನಮ್ಮ ಸೋಷಲ್ ಮೀಡಿಯಾ ಮತ್ತು ಟಿ ವಿ ಚಾನೆಲ್ಗಳಲ್ಲಿ ಬಂದಿದೆ. ಅದು ಎಲ್ಲರೂ ನೋಡಿದ್ದಾರೆ. ಸೊ ಇದರ ಬಗ್ಗೆ ಇದು ಒಂದು ವಿಡಿಯೋ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ಇದು ಒಂದು ಮಾಹಿತಿನ ಕೊಡಬೇಕಾಗಿದ್ದು. ಈ ಡ್ರಗ್ಸ್ ವಿಚಾರ ತುಂಬ ದೊಡ್ಡ ವಿಚಾರ ಇದೆ. ಮೋದಿಜಿ ಅವ್ರ ಊರಿಂದ ಈ ಡ್ರಗ್ಸು ಅವರು ಬಿ ಜೆ ಪಿಯಲ್ಲಿ ಕಾರ್ಯಕರ್ತರು ಮನೆಯಲ್ಲಿ ಇವತ್ತು ಸೂರತ್ ಪಕ್ಕದಲ್ಲಿ ವಾಪಿ ಅಂತ ಒಂದು ಜಿಲ್ಲೆ ಇದೆ. ಆ ವಾಪಿ ಜಿಲ್ಲೆಯಿಂದ ಸಿಗ್ತಾ ಇದೆ 30 ಕೋಟಿಯಷ್ಟು ಬೆಲೆ ಬಾಳತ್ತಷ್ಟು ಡ್ರಗ್ಸು ಆ ಬಿ ಜೆ ಪಿ ಕಾರ್ಯಕರ್ತ ಮನೆಯಲ್ಲಿ ಸಿಗ್ತಾ ಇದೆ. ಸ್ನೇಹಿತರೆ, ಇದು ಗುಜರಾತಿ ಪೇಪರಲ್ಲಿ ಮಾತ್ರ ಬಂದಿದೆ. ಯಾಕೆಂದರೆ ಅವರು ಗುಜರಾತಲ್ಲಿ ಮಾತ್ರ ಗೊತ್ತಾಗುತ್ತೆ, ಬೇರೆ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಲ್ಲ. ಬೇರೆ ಸೋಷಲ್ ಮೀಡಿಯಾದವರು ಮತ್ತು ಟಿ ವಿ ಚಾನೆಲ್ ಅವರು ಇದ್ರ ಬಗ್ಗೆ ಮಾತಾಡಲ್ಲ, ಯಾರಿಗೆ ಏನೂ ಗೊತ್ತಾಗಲ್ಲ. ಸೊ ಇದು ನಾನು ಇವತ್ತು ಒಂದು ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಇದು ನಿಜವಾಗಲೂ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಡ್ರಗ್ಸ್ ವಿಚಾರ ಗುಜರಾತ್ ಅಲ್ಲಿ ತುಂಬ ನಡೀತಿದೆ. ಗುಜರಾತಲ್ಲಿ ಏನು ನಶೆ ಸಿಕ್ಕಲ್ಲ. ಇವತ್ತು ಕಾಂಗ್ರೆಸ್ MLA ಜಿಗ್ನೇಶ್ ಮೇವಾಣಿಯವರು ತುಂಬ ಅದ್ರ ಬಗ್ಗೆ ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ. ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಊರ ಕಡೆ, ಹಳ್ಳಿ ಕಡೆ, ಎಲ್ಲ ಕಡೆಗೆ ಲೇಡೀಸ್ಗಳು ಕೂಡ ತುಂಬ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ಡ್ರಿಂಕ್ಸು ಬಂದ್ ಮಾಡಿ, ನಶೆ ಬಂದ್ ಮಾಡಿ. ಸೊ ಗುಜರಾತಿಂದ ನಡೀತಾ ಇರೋದು, ಗುಜರಾತಲ್ಲಿ ಬಿ ಜೆ ಪಿ ಸರ್ಕಾರ ಏನೇನು 35 ವರ್ಷದಿಂದ ನಡೆಸ್ತಾ ಇರೋದನ್ನು ನಾನು ನಿಜ ಹೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಎಲ್ಲರಿಗೂ ಈಗ ಗೊತ್ತಾಗಬೇಕು. ನಮ್ಮ ಈ ಭಾರತ ದೇಶದ ಪ್ರಧಾನಮಂತ್ರಿ ಊರಿಂದ ಎಷ್ಟೊಂದು ಡ್ರಗ್ಸ್ಗಳು ಯಾವ್ಯಾವ ಊರಿಗೆ, ಬೇರೆ ಬೇರೆ ಊರಿಗೆ ಸಪ್ಲೈ ಆಗುತ್ತೆ, ಹೆಂಗೆ ಸೇಲ್ ಮಾಡ್ತಾರೆ, ಎಲ್ಲಿಂದ ಬರುತ್ತೆ, ಇದರ ಬಗ್ಗೆ ಎಲ್ಲ ನಾವು ಕೂಡ ಗಮನ ಕೊಡಬೇಕು. ನಮ್ಮ ಕರ್ನಾಟಕ ಪೊಲೀಸ್ ಕೂಡ ಜಾಗೃತ ಆಗಬೇಕು. ಇದಕ್ಕೆ ಒಂದು ಮುಲ ಹಿಡಿಬೇಕು. ಯಾಕೆಂದರೆ ಈ ಡ್ರಗ್ಸ್ ವಿಚಾರ ತುಂಬ ದೊಡ್ಡದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ
ಭಾಳ ವರ್ಷದಿಂದ ನಡೀತಾ ಇರುತ್ತೆ ಈ ಡ್ರಗ್ಸ್ ದಂಧೆ. ಎಷ್ಟೋ ಒಂದು ಜನ ಹುಡುಗರು, ಸಣ್ಣ ಸಣ್ಣ ವಯಸ್ಸು ಹುಡುಗರು ಇವತ್ತು ಜೈಲಲ್ಲಿ ಇದ್ದಾರೆ. ಅವರು ಸೇವನೆ ಮಾಡೋಕ್ಕೋಸ್ಕರ ಅಲ್ಲಿ ಇಲ್ಲಿ ಏನೋ ಒಂದು ಕಲ್ತ್ಕೊಳ್ತಾರೆ. ಸಣ್ಣ ಬುದ್ಧಿ ಹುಡುಗರು ಏನೋ ಒಂದು ಕಲ್ತ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಈ ನಮ್ಮ ದೇಶದ ಪರಿಸ್ಥಿತಿನ ಯಾವ ರೀತಿ ಈ ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಅದ್ರ ಜೊತೆಗೆ ಸೇರ್ಕೊಂಡಿದ್ದ ಪಕ್ಷಗಳು ಇವತ್ತು ಒಬ್ಬರು ಅದರ ಬಗ್ಗೆ ಯಾರೂ ಮಾತಾಡಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು KRS ಪಾರ್ಟಿ ಮಾತಾಡ್ತಾರೆ, ಒಂದು ಆಮ್ ಆದ್ಮಿ ಪಕ್ಷ ಇಡೀ ದೇಶದಲ್ಲಿ ಮಾತಾಡ್ತಾರೆ. ಅದರ ಬಗ್ಗೆ ಬೇರೆ ವಿಚಾರ ಅಲ್ಲ. ಬಟ್ ನಾನು ಆ ಎರಡು ಪಾರ್ಟಿಗೆ ನಾನು ಸಹ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆನೂ ನಮ್ಮ ಕರ್ನಾಟಕದಲ್ಲಿ ನೀವು ಒಂದು ಸ್ವಲ್ಪ ಧ್ವನಿ ಎತ್ತಬೇಕು. ನನ್ನ ಹತ್ರ ಇರೋದು ನಾನು ಬೇಕಾದರೆ ನನ್ನ ಕರೀರಿ, ನಾನು ಮಾತಾಡ್ತೀನಿ. ಸೊ ಇದು ಒಂದು ಈ ಆಮ್ ಆದ್ಮಿ ಪಕ್ಷ ಮತ್ತು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಕರ್ನಾಟಕದಲ್ಲಿ ಈ ಡ್ರಗ್ಸ್ ವಿಚಾರದ ಬಗ್ಗೆ ಸ್ವಲ್ಪ ನೀವು ಮಾತಾಡಬೇಕು. ಟಿ ವಿ ಚಾನಲ್ ಅವ್ರಿಗೆ ನೀವು ಹೇಳಬೇಕು. ಆಮೇಲೆ KRS ಪಾರ್ಟಿ ಅವ್ರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಈ ಡ್ರಗ್ಸು ಗುಜರಾತಿಂದ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಅದರೆಲ್ಲ ಗೊತ್ತಿದೆ. ನಮ್ಮ ಕರ್ನಾಟಕ ಟಿ ವಿ ಚಾನಲ್ ಅವ್ರಿಗೆ ಎಲ್ಲ ಗೊತ್ತಿದೆ. ಯಾಕೆಂದರೆ ಮೊನ್ನೆ ಕೂಡ 3 ಫ್ಯಾಕ್ಟ್ರಿ ಸಿಕ್ಕಿದೆ. ಈ ರಾತ್ರಿ ಹೊತ್ತು ನಮ್ಮ CCB ಪೊಲೀಸ್ನವ್ರಿಗೆ ಇದು ಸಿಗ್ತಾಯಿಲ್ಲ. ರಾತ್ರಿ ಹೊತ್ತು ಅವ್ರಿಗೆ ಯಾರು ಸಿಗ್ತಾರೆ? ಸೇವನೆ ಮಾಡೋರು ಮಾತ್ರ ಸಿಗ್ತಾರೆ. ಅವ್ರಿಗೆ ಏನು ಜೈಲು ಕಳಿಸ್ಬಿಡ್ತಾರೆ. ಸ್ಟೇಷನ್ಗೆ ಹೋಗಿ ದುಡ್ಡು ಕೊಟ್ಬಿಟ್ರೆ ಕೇಸ್ ಮಾಡಲ್ಲ. ಸ್ಟೇಷನ್ಗೆ ಹೋಗಿ ಕಾಸು ಕೊಟ್ಟಿಲ್ಲ ಅಂದರೆ ಬೆಳಿಗ್ಗೆಗೆ ಅವ್ರಿಗೆ ಜೈಲು ಕಳಿಸ್ತಾರೆ. ಸೊ ಈ ವಿಚಾರದ ಬಗ್ಗೆ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಇದಕ್ಕೆ ಒಂದು ಸಪೋರ್ಟ್ ಮಾಡಿ. ನಮ್ಮ ಕರ್ನಾಟಕಕ್ಕೆ ಈ ಗುಜರಾತ್ ಡ್ರಗ್ಸ್ ಬರಬಾರ್ದು. ಮೋದಿ ಊರಿಂದ ಈ ಡ್ರಗ್ಸ್ ಬರಬಾರ್ದು. ಯಾಕಂದರೆ ಇವತ್ತು 30 ಕೋಟಿ ಬೆಲೆ ಬಾಳದಷ್ಟು ಡ್ರಗ್ಸು ಒಬ್ಬ ಗುಜರಾತಲ್ಲಿ BJP ಕಾರ್ಯಕರ್ತ ಅವರು ಬಂಗ್ಲೆಯಲ್ಲಿ ಸಿಕ್ಕಿದೆ. ಸೊ ಇದು ದೊಡ್ಡ ವಿಚಾರ ಇದೆ. ಇದರ ಬಗ್ಗೆ ಎಲ್ಲರೂ ಮಾತಾಡಬೇಕು. ಪ್ರತಿಯೊಬ್ಬರು ಪಕ್ಷದವ್ರು ಮಾತಾಡಬೇಕು, ಕಾಂಗ್ರೆಸ್ನವರು ಮಾತಾಡಬೇಕು, ನಮ್ಮ ಸಿದ್ದರಾಮಯ್ಯ ಕೂಡ ಮಾತಾಡಬೇಕು, CM DK ಶಿವಕುಮಾರ್ ಮಾತಾಡಬೇಕು. ಆಮೇಲೆ ಈ ಬೇರೆ ನಮ್ಮ ಆಮ್ ಆದ್ಮಿ ಪಕ್ಷದವರು ಅವರು ಕೂಡ ಈ ಟಿ ವಿ ಚಾನಲ್ ಅವ್ರಿಗೆ ಒಂದು ಸ್ವಲ್ಪ ಹೇಳಿ ಮಾತಾಡಬೇಕು. ಇದ್ರ ಬಗ್ಗೆ ಗಮನ ಕೊಡಬೇಕು. ಯಾವ್ಯಾವ ಡ್ರಗ್ಸು ಹೆಂಗೆ ಬರ್ತೈತೆ, ನಮ್ಮ ಪೊಲೀಸ್ ಏನು ಮಾಡುತ್ತೆ ಅಂತ ಪ್ರಶ್ನೆ ಮಾಡಬೇಕು. KRS ಪಾರ್ಟಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಅವರು ಕೂಡ ಇದ್ರ ಬಗ್ಗೆ ಮಾತಾಡಬೇಕು. ಯಾಕೆ ನಾನು ಗುಜರಾತಿ, ನಾನು ಬೆಂಗಳೂರಲ್ಲಿ ವಾಸ ಮಾಡ್ತೀನಿ. ಈ ರೀತಿ ಗುಜರಾತಿಂದ ಈ ರೀತಿ 35 ವರ್ಷದಿಂದ ಸರ್ಕಾರ ಈ BJP ಅವರು ಅಲ್ಲಿ ಯಾವ ರೀತಿ ನಡೆಸ್ತಾರೆ ಅಂತ ನಾನು ನಿಜ ಹೇಳ್ತಾ ಇದ್ದೀನಿ. ಈ ನಿಜಾಂಶ ನಿಮಗೆ ಗೊತ್ತಾಗಬೇಕು. ಭರೋಸೆ ಇಲ್ಲ ಅಂದರೆ ನೀವು ಕೂಡ ಗುಜರಾತಲ್ಲಿ ಹೋಗಿ ನೋಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.